ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 10ನೇ ಕಂತಿನ ಹಾಗೂ 11ನೇ ಕಂತಿನ ಹಣ ಇವತ್ತು 28 ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ. ಇದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಬಹಳಷ್ಟು ಜನರಿಗೆ 10ನೇ ಕಂತಿನ ಹಣ ಬಂದಿಲ್ಲ, ಹಿಂದಿನ ಕಂತುಗಳು ಕೂಡ ಬಹಳಷ್ಟು ಜನರಿಗೆ ಪೆಂಡಿಂಗ್ ಇದಾವೆ. ಹಾಗೆ 11ನೇ ಕಂತಿನ ಹಣಕ್ಕೆ ಸ್ಪೆಷಲ್ ಆಗಿ ವೇಟ್ ಮಾಡ್ತಾ ಇರೋರು ಬಹಳಷ್ಟು ಜನ ಇದ್ದಾರೆ. ಸೊ ಹೀಗಾಗಿ ಆ ಒಂದು 28 ಜಿಲ್ಲೆಗಳನ್ನ ನೀವು ತಿಳ್ಕೊಳ್ಳಬೇಕು. ಯಾಕಪ್ಪ ಅಂದ್ರೆ ಆ ಒಂದು 28 ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗ್ಬೋದು, ನಿಮ್ಮ ಖಾತೆಗೂ ಕೂಡ ಜಮಾ ಆಗ್ಬೋದಾಗಿರುತ್ತೆ. ಸೊ ಹೀಗಾಗಿ ತುಂಬಾನೇ ಇಂಪಾರ್ಟೆಂಟ್ ಹಾಗೂ ಇಂಟ್ರೆಸ್ಟಿಂಗ್ ಅಂತಹ ಮಾಹಿತಿ ಇರುತ್ತೆ. ವಿಡಿಯೋನ ಮಧ್ಯೆ ಸ್ಕಿಪ್ ಮಾಡಬೇಡಿ, ಇದು ನನ್ನ ಕಡೆಯಿಂದ ರಿಕ್ವೆಸ್ಟ್ ಅನ್ಕೊಳ್ಳಿ. ಸೊ ಒಂದ್ಸಾರಿ ವಿಡಿಯೋನ ಮಾಹಿತಿಯನ್ನು ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ಳಿ, ಮತ್ತೊಂದು ಸಾರಿ ವಿಡಿಯೋ ನೋಡುವ ಅಗತ್ಯ ಬೀಳೋದಿಲ್ಲ ವೀಕ್ಷಕರೇ. ಸೊ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಹೇಳಲ್ಲ, ನೀವು ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡೇ ಮಾಡ್ತೀರಾ, ಮತ್ತೆ ಇದೇ ರೀತಿಯಂತಹ ಮಾಹಿತಿ ಬೇಕಾದ್ರೂ ಕೂಡ ಸಬ್ಸ್ಕ್ರೈಬ್ ಮಾಡೇ ಮಾಡ್ತೀರಾ. ಈಗ ಡೈರೆಕ್ಟ್ ಆಗಿ ಪಾಯಿಂಟ್ಗೆ ಬಂದ್ಬಿಡೋಣ. ಇಲ್ಲಿ ನೋಡಿ, ಈಗ ಆ ಒಂದು 28 ಜಿಲ್ಲೆಗಳನ್ನ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಿಮ್ಗೆ ಏನಾದ್ರೂ ಪೆಂಡಿಂಗ್ ಹಣ ಉಳಿದಿದ್ರೆ ಇದು ಉಳಿದೇ ಇರುತ್ತೆ. ಬಹಳಷ್ಟು ಜನರಿಗೆ ಒಬ್ರಿಲ್ಲ ಒಬ್ರಿಗೆ ಅಂತೂ ಒಂದಿಲ್ಲ ಒಂದ್ ಕಂತು ಪೆಂಡಿಂಗ್ ಉಳಿದೇ ಇರುತ್ತೆ. ಸೊ ಇದು ಖಚಿತ ನಿಶ್ಚಿತ ವೀಕ್ಷಕರೇ. ನಿಮ್ಗೆ ಪೆಂಡಿಂಗ್ ಉಳಿದಿದ್ರೆ ನಿಮ್ಗೆ ಒಂದೇ ಸೊಲ್ಯೂಷನ್ ಅನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಸೊ ಆ ಒಂದು ಕೆಲಸವನ್ನ ನೀವು ಮಾಡ್ಬೇಕಾಗತ್ತೆ. ಹಿಂದಿನ ವಿಡಿಯೋಗಳಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಸೊ ಯಾರು ನೋಡಿದರೆ ಅವ್ರಿಗಂತೂ ಆಯ್ತು, ಇನ್ನು ನೋಡಲ್ದವ್ರು ನೋಡ್ಕೊಳ್ಳಿ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ನೀವೇನು ಮಾಡಬೇಕು, ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ರೆಡಿ ಮಾಡಬೇಕು. ಯಾವ್ಯಾವ ಅಂದರೆ, ನೀವು ಅರ್ಜಿ ಸಲ್ಲಿಸಿರ್ತಾರಲ್ಲ ಗೃಹಲಕ್ಷ್ಮಿ ಯೋಜನೆದು, ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ಕು, ರೇಷನ್ ಕಾರ್ಡು. ಸೊ ಈ 3 ಡಾಕ್ಯುಮೆಂಟ್ಸ್ಗಳನ್ನು ನಿಮ್ಮ ಒಂದು ಮಹಿಳಾ ಮತ್ತು ಮಕ್ಕಳ ಕಾರ್ಮಿಕ ಇಲಾಖೆಗೆ ಹೋಗ್ಬೇಕಾಗತ್ತೆ. ನಿಮ್ಮ ತಾಲೂಕಿನಲ್ಲಿ ಇರುತ್ತಲ್ಲ, ಅಲ್ಲಿ ಹೋಗಿ ಸರ್ ನಮ್ಮ ಈ ಡಾಕ್ಯುಮೆಂಟ್ಸ್ಗಳು ಕ್ಲಿಯರ್ ಇದ್ದಾವೆ, ಕ್ಲಿಯರ್ ಇದ್ರೂ ಸಹಿತ ನಮ್ಗೆ ಈ ಒಂದು ಕಂತುಗಳು ಪೆಂಡಿಂಗ್ ಉಳಿದಾವೆ. ಅವ್ರು ಡಿಬಿಟಿ ಸ್ಟೇಟಸ್ ಅನ್ನ ಚೆಕ್ ಮಾಡ್ತಾರೆ. ಚೆಕ್ ಮಾಡ್ಕೊಂಡ ತಕ್ಷಣ ಯಾವ ಕಂತುಗಳು ಪೆಂಡಿಂಗ್ ಉಳಿದಾವೆ ಆಟೋಮೆಟಿಕ್ ಆಗಿ ತೋರಿಸುತ್ತೆ. ಸೊ ತೋರಿಸಿದ ತಕ್ಷಣ ನೀವು ಏನು ಮಾಡಬೇಕು, ಯಾವ್ಯಾವ ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ ನೋಡಿ ಅವ್ರು ನೋಡ್ಕೋತಾರೆ. ಸೊ ಅಂತಹ ಒಂದು ಕಂತುಗಳು ನಮ್ಗೆ ಯಾಕೆ ಬಂದಿಲ್ಲ ಅಂತ ನೀವು ಕೇಳಬೇಕು. ನಮ್ಗೆ ಅಮೌಂಟ್ ಹಾಕೊಡಿ ಅಂತ ನೀವು ಈ ಒಂದು ಮಾಹಿತಿಯನ್ನು ಅವ್ರಿಗೆ ಕೇಳಬೇಕಾಗತ್ತೆ. ನಮ್ದು ಡಾಕ್ಯುಮೆಂಟ್ಸ್ ಕರೆಕ್ಟ್ ಇದ್ದಾಗಲೇ ನಮ್ಗೆ ಅಮೌಂಟ್ಗಳು ಬಂದಿರುತ್ತೆ. ನಡು ಪೆಂಡಿಂಗ್ ಯಾಕೆ ಉಳಿದಿದೆ ಅಂತ ನೀವು ಕೇಳಬೇಕಾಗತ್ತೆ. ಡಾಕ್ಯುಮೆಂಟ್ಸ್ ಕರೆಕ್ಟ್ ಇರಲಿಲ್ಲ ಅಂದ್ರೆ ಮಾತ್ರ ಬರಲ್ಲ ಅದು ಗೃಹಲಕ್ಷ್ಮಿ ಯೋಜನೆದು. ಕರೆಕ್ಟ್ ಇದ್ರೂ ಸಹಿತ ಯಾಕೆ ಬಂದಿಲ್ಲ ಅಂತ ನೀವು ಕೇಳಬೇಕಾಗತ್ತೆ. ಕೇಳಿದ ತಕ್ಷಣ ಅವರು 1 ಇಲ್ಲ 2 ದಿವಸಗಳಲ್ಲಿ ಅಮೌಂಟನ್ನು ಹಾಕ್ಕೊಡ್ತಾರೆ. ಎಷ್ಟು 5 ಕಂತುಗಳು ಪೆಂಡಿಂಗ್ ಉಳಿದಿದ್ರು ಸಹಿತ ಅವ್ರು ಹಾಕ್ಕೊಡ್ತಾರೆ 10,000 ಅಮೌಂಟನ್ನು. ಈಗಾಗಲೇ ಹಾಕ್ಕೊಟ್ಟಿರೋ ಉದಾಹರಣೆಗಳನ್ನ ಹಿಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ. ಹಾಗಾದ್ರೆ ಈ ಒಂದು ಕಂತುಗಳಲ್ಲಿ 10ನೇ ಕಂತಾಗಿರ್ಲಿ 11ನೇ ಕಂತಾಗಿರ್ಲಿ ಇಲ್ಲಿ 4,000 ಅಮೌಂಟ್ ಕೂಡ ಹಾಕ್ತಾ ಇದ್ದಾರೆ. ಇಲ್ಲಿ ಸ್ಕ್ರೀನಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ ಈ ಒಂದು ಮೆಸೇಜು. 2 ಕಂತುಗಳು ಪೆಂಡಿಂಗ್ ಉಳಿದಿದ್ದು ಇರೋದು. 10ನೇ ಕಂತಾಗಿರ್ಲಿ 11ನೇ ಕಂತಾಗ್ಲಿ ಇನ್ನೂ ಬಂದಿದ್ದಿಲ್ಲ. 10ನೇ ಕಂತು 11ನೇ ಕಂತು 2 ಸೇರಿಸಿ 4,000 ಅಮೌಂಟನ್ನು ಹಾಕಿದ್ದಾರೆ. ಇಲ್ಲಿ ನೋಡಿ ಕರೆಕ್ಟಾಗಿ ನೋಡ್ಕೊಳ್ಳಿ ಮೆಸೇಜನ್ನು. ಸೊ 4,000 ಅಮೌಂಟನ್ನು ಹಾಕಿಕೊಟ್ಟಿದ್ದಾರೆ. ಹಿಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನಾನು. 5 ಕಂತುಗಳು ಇದ್ದಿದ್ದು 10,000 ಅಮೌಂಟ್ ಹಾಕಿಕೊಟ್ಟಿರೋದು ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ. ಯಾರು ನೋಡಿದ್ರೆ ಅವ್ರಿಗಂತೂ ಗೊತ್ತಿರುತ್ತೆ. ಸೊ ವೀಕ್ಷಕರೇ, ಮತ್ತೆ ಇಲ್ಲಿ ಈ ಒಂದು ಯಾವುದೇ ರೀತಿಯ ಪೆಂಡಿಂಗ್ ಉಳಿದಿದ್ರೆ ಅನ್ನಭಾಗ್ಯ ಯೋಜನೆ ಇರಲಿ ಗೃಹಲಕ್ಷ್ಮಿ ಯೋಜನೆ ಇರಲಿ ನಾನು ಹೇಳಿರುವಂಥ ಕೆಲಸ ಮಾಡಿ ಸೊ ನಿಮ್ಗೆ ಅಮೌಂಟ್ ಅಲ್ಲೇನೆ ಹಾಕ್ಕೊಡ್ತಾರೆ. ಮತ್ತು ಇಲ್ಲಿ ಇನ್ನೊಂದು ಮಾಹಿತಿ ಏನಪ್ಪ ಅಂದರೆ, ನಿಮಗೆ ಅಮೌಂಟ್ ಈಗಲೇ ಜಮಾ ಆಗಿರುತ್ತೆ ಅಂದ್ಕೊಳ್ಳಿ. ಗೃಹಲಕ್ಷ್ಮಿ ಯೋಜನೆದಾಗಿರಲಿ ಅನ್ನಭಾಗ್ಯ ಯೋಜನೆದಾಗಿರಲಿ ನೀವೇನಾದರೂ ಲೋನ್ ತೆಗ್ಸಿರ್ತೀರ. ಈಗ ಒಂದು ಬ್ಯಾಂಕ್ನಲ್ಲಿ ಒಂದು TV ತೊಗೊಂಡಿರಲಿ, ಫ್ರಿಜ್ ತೊಗೊಂಡಿರಲಿ, ಮೊಬೈಲ್ ತೊಗೊಂಡಿರಲಿ, ಫ್ಯಾನ್ ತೊಗೊಂಡಿರಲಿ, ಯಾವುದೇ ರೀತಿಯಾದಂತಹ ಒಂದು ಬೆಳೆ ಬಾಳುವ ಒಂದು ವಸ್ತುಗಳನ್ನು ತೊಗೊಂಡಿರ್ತೀರ. ನೀವು ಕಂತುಗಳ ವಾಯ್ಸು ತುಂಬ್ತಾ ಹೋಗ್ಬೇಕಾಗಿರುತ್ತೆ. ಸೊ ಆ ಕಂತುಗಳನ್ನು ಆ ಬ್ಯಾಂಕ್ನವ್ರು ಏನು ಮಾಡ್ತಾ ಇದ್ದಾರೆ, ಈಗ ಗೃಹಲಕ್ಷ್ಮಿ ಒಂದು ಅಮೌಂಟ್ ಬಂದಿರುತ್ತೆ, ಅನ್ನಭಾಗ್ಯ ಯೋಜನೆ ಅಮೌಂಟ್ ಬರುತ್ತೆ. ಸೊ ನಿಮ್ಮ ಖಾತೆಯಿಂದ ಡೈರೆಕ್ಟ್ ಆಗಿ ಕಟ್ ಮಾಡ್ತಾ ಇದ್ದಾರೆ. ಸೊ ಇದು ಸಿದ್ದರಾಮಯ್ಯನವರು ಹೇಳಿರುವಂತಹ ಮಾಹಿತಿ ವೀಕ್ಷಕರ, ಕಟ್ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ನಿಮ್ಗೆ ಅಮೌಂಟ್ ಬಂದಿದೆ ಇಲ್ವೋ ಗೊತ್ತಾಗ್ತಾ ಇಲ್ಲ. ಆ ಒಂದು ಮಾಹಿತಿ ಸಿದ್ದರಾಮಯ್ಯನವ್ರಿಗೆ ಗೊತ್ತಾಗಿ ಬ್ಯಾಂಕ್ಗಳಿಗೆ ಖಡಕ್ ಎಚ್ಚರಿಕೆ ಅಂತ ಕೊಟ್ಟಿದ್ದಾರೆ. ಯಾಕಂದ್ರೆ ನಮ್ಮ ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಜನರಿಗೆ ಹೋಗಿದೆ ಇಲ್ವೋ ಗೊತ್ತಾಗಬೇಕು. ಸೊ ನೀವು ಸಡನ್ ಆಗಿ ಕಟ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗಲ್ಲ. 1 ದಿನ ಅಥವಾ 2 ದಿನ ಬಿಟ್ಟು ಕಟ್ ಮಾಡಿದ್ರೆ ನಡೆಯುತ್ತೆ. ಇಲ್ಲ ನಮ್ಗೆ ಅಮೌಂಟೇ ಕಟ್ ಮಾಡಿಬಿಡಿ, ಅವ್ರು ಬೇರೆ ಒಂದು ಅಕೌಂಟ್ಗೆ ಅಮೌಂಟ್ ಹಾಕಿದ್ರೆ ಆ ಒಂದು ಅಮೌಂಟನ್ನು ಕಟ್ ಮಾಡಿ. ಆದರೆ ಗೃಹಲಕ್ಷ್ಮಿ ಯೋಜನೆಯಿಂದ ಅನ್ನಭಾಗ್ಯ ಯೋಜನೆಯಿಂದ ಹೋಗಿರುವಂತಹ ಅಮೌಂಟನ್ನು ಕಟ್ ಮಾಡ್ಲಿಕ್ಕೆ ಹೋಗಬೇಡಿ. ಸೊ ಈ ಒಂದು ಮಾಹಿತಿಯನ್ನು ಬ್ಯಾಂಕ್ಗಳಿಗೆ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು ವೀಕ್ಷಕರೇ. ಇದು ನಿಮ್ಗೆ ತಿಳಿದಿರಬೇಕಾಗತ್ತೆ. ನೀವೇನು ಮಾಡಬೇಕು, ಒಂದು ಬ್ಯಾಂಕ್ ಅಕೌಂಟನ್ನು ಚೆಕ್ ಮಾಡ್ಕೋತಾ ಇರಿ. ಅಮೌಂಟ್ ಬಂದಿದೆ ಇಲ್ವೋ ಗೊತ್ತಾಗಿರಲ್ಲ ನಿಮಗೆ. ಮೆಸೇಜ್ ಕೂಡ ಒಮ್ಮೊಮ್ಮೆ ಬಂದಿರಲ್ಲ ಸರ್ವರ್ ಇಶ್ಯೂದಿಂದ. ಅಮೌಂಟು ಹೇಗೆ ಬಂದಿರುತ್ತೋ ಇಲ್ವೋ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಆಟೋಮೆಟಿಕ್ ಆಗಿ. ಬ್ಯಾಂಕ್ ಒಂದು ಅಮೌಂಟನ್ನು ಚೆಕ್ ಮಾಡಿದ್ರೆ. ಈಗ ನೋಡಿ, ಇದಾದ ತಕ್ಷಣ ಈಗ ಒಂದು 28 ಜಿಲ್ಲೆಗಳನ್ನ ತಿಳಿಸ್ಕೊಳ್ಳೋಣ. ಈಗ ಮೇನ್ ಟಾಪಿಕ್ಗೆ ಬಂದ್ಬಿಡೋಣ. ಈ ಒಂದು 28 ಜಿಲ್ಲೆಗಳು ಈ ರೀತಿ ಅದಾವೆ ನೋಡಿ. ಇಲ್ಲಿ ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ. ಹಾಸನ, ಗದಗ, ಬಳ್ಳಾರಿ, ಕಲಬುರಗಿ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ,
ಮತ್ತು ಇಲ್ಲಿ ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ರಾಯಚೂರು, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಮೈಸೂರು, ವಿಜಯಪುರ, ಬೀದರ್ ಹಾಗೂ ಮಂಡ್ಯ, ಕೊಪ್ಪಳ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಕೊಡಗು, ಹಾವೇರಿ ಇಷ್ಟು ಜಿಲ್ಲೆಗಳಿಗೆ ಅಮೌಂಟು ಬಿಡುಗಡೆ ಆಗ್ತಾ ಇದೆ. ಸೊ ಈ ಒಂದು ಜಿಲ್ಲೆದವರು ಯಾರಿದ್ದಾರೆ ನೋಡಿ ನನಗೆ ಕಮೆಂಟಲ್ಲಿ ಹೇಳಿ. ಅಮೌಂಟ್ ಬಂದರೂ ಸಹಿತ ಹೇಳಿ, ಅಮೌಂಟ್ ಬಂದಿಲ್ಲಪ್ಪ ಅಂದರೂ ಸಹಿತ ಹೇಳಿ. ನೋಡೋಣ ಎಷ್ಟು ಜನರಿಗೆ ಅಮೌಂಟ್ ಹೋಗ್ತಾ ಇದೆ, ಎಷ್ಟು ಜನರಿಗೆ ಅಮೌಂಟ್ ಹೋಗ್ತಾ ಇಲ್ಲ ಎಂಬುದನ್ನು ತಿಳ್ಕೊಳ್ಳೋಣ ವೀಕ್ಷಕರೇ. ಈ ರೀತಿಯಾದಂತಹ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾಹಿತಿ ಇತ್ತು, ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡಿದ್ದೆ. ವಿಡಿಯೋ ಇಂಪಾರ್ಟೆಂಟ್ ಅನಿಸಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಅಲ್ಲಿ ತನಕ ಬೈ ಬೈ, ಟೇಕ್ ಕೇರ್ ಫ್ರೆಂಡ್ಸ್.